ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಒಂದು ರ್ಯಾಪಿಡೋ ಡ್ರೈವರು. ನಮ್ಮ ಡ್ರೈವರ್ಗಳು ರ್ಯಾಪಿಡೋ ಅಲ್ಲಿ ಇನ್ಸೆಂಟಿವ್ ಬರುತ್ತೆ ಅಂತೇಳಿ ಇವತ್ತು ಡ್ಯೂಟಿ ಮಾಡ್ತಾ ಇರ್ತೀರ. ಬಟ್ ಇನ್ಸೆಂಟಿವ್ ಏನು ಅಪ್ಡೇಟೇ ಆಗಲಿಲ್ಲ. ನಾನು ಅದು ಸ್ಕ್ರೀನ್ಶಾಟ್ ಕೂಡ ತೊಗೊಂಡಿದ್ದೀನಿ ನೋಡಿ. 31 ಮತ್ತು 1ನೇ ತಾರೀಕು 2 ದಿನ ನ್ಯೂ ಇಯರ್ ಆಫರ್ ಅಂತ ಹೇಳಿ ಒಂದು ಇನ್ಸೆಂಟಿವ್ ಕೊಟ್ಟಿದ್ರು ಮೊನ್ನೆ. ಅದು ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ ನೋಡಿ. 30 ರೈಡ್ ಕಂಪ್ಲೀಟ್ ಮಾಡಿದರೆ 3750 ಅಂತ ಹಾಕಿದ್ದಾರೆ. 31 ಡಿಸೆಂಬರ್ ಟು 1 ಜನವರಿ 48 ಅವರ್ಸ್ ಸ್ಪೆಷಲ್ ಬೋನಸ್ ಅಂತ ಹಾಕಿದ್ದಾರೆ ಇವರು. ಬಟ್ ಇಲ್ಲಿ ಆ್ಯಪಲ್ಲಿ ತೋರಿಸ್ತಾ ಇಲ್ಲ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಕೇಳಿದರೆ ಅವ್ರು ಏನಂತಾರೆ, ಸರ್ ಆ ಥರ ನಮಗೇನು ಮಾಹಿತಿನೇ ಇಲ್ಲ ಸರ್, ಅದೇನೇ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಕೇಳಿ ಅವ್ರು ಮಾತಾಡೋದು ನೋಡಿ. Please wait while we connect to our executive. Your call is important to us. Please wait while we connect to our executive. Your call is important to us. Please wait while we connect to our executive. Your call is important to us. Please wait while we connect to our executive. ನಮಸ್ಕಾರ, ಪುಡಗೆ ಸ್ವಾಗತ. ಹೆಸರು ಪವನಶ್ರೀ. ಹೇಳಿ ಸರ್, ಏನ್ ಮಾಹಿತಿ ಬೇಕಾಗಿದೆ? ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಸರ್. ಮೇಡಮ್, ನನಗೆ ನಿನ್ನೆ ಮೊನ್ನೆ ನ್ಯೂ ಇಯರ್ದು ಇನ್ಸೆಂಟಿವ್ 3700 ಅಪ್ಡೇಟ್ ಆಗಿತ್ತು. ಇವತ್ತು ತೋರಿಸ್ತಾನೆ ಇಲ್ಲಲ್ಲ ಮೇಡಮ್? ಸಾರಿ ಸರ್, ಅದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿ ಮಾಹಿತಿ ಬಂದಿಲ್ಲ. ಓಕೆನಾ? ನಿಮ್ಮ ಡೈಲಿ ಇನ್ಸೆಂಟಿವ್ ಅಲ್ಲಿ ಕೂಡ ಅದ್ರ ಬಗ್ಗೆ ಯಾವ್ದೇ ರೀತಿ ಮಾಹಿತಿ ಅಪ್ಡೇಟ್ ಆಗಿಲ್ಲ. ಆತರ ಏನಾದ್ರು ಇನ್ಸೆಂಟಿವ್ ಬಗ್ಗೆ ನಮಗೆ ಅಪ್ಡೇಟ್ ಬಂದ್ರೆ ನಾವೇ ತಿಳಿಸ್ಕೊಡ್ತೀವಿ. ಓಕೆನಾ? ತಿಳಿಸ್ಕೊಡ್ತೀವಿ ಅಂದ್ರೆ ಈಗ 1ನೇ ತಾರೀಕು 1 ತಾರೀಕು ಅಂತ ಇತ್ತಲ್ಲ ಮೇಡಮ್. ನಿನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರೆ ಅವರಾದ್ರು ಬೆಳಗ್ಗೆ 6:30ಗೆ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ಅದೇ ಅಪ್ಡೇಟ್ ಆಗಿಲ್ಲ ಅಲ್ವಾ? ಹಾಗಾಗಿ ಆ ಇನ್ಸೆಂಟಿವ್ ಬಂದ್ರೆ ನಿಮ್ಗೆ ಇರೋದಿಲ್ಲ ಸರ್. ಹೌದಾ? ಬೆಳಗ್ಗೆ 6:30 ಕಾಯ್ತಾ ಇದ್ದೀನಿ ಮೇಡಮ್. ಹೌದು ಸರ್, ಯಾಕಂದ್ರೆ ಅದ್ರ ಬಗ್ಗೆ ಯಾವ್ದೇ ರೀತಿ ಮಾಹಿತಿ ಇರೋದಿಲ್ಲ. ಇಲ್ಲ, ಮಾಹಿತಿ ಇರಲ್ಲ ಅಂದ್ರೆ ಈಗ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಮೇಲ್ ಮಾಡ್ಲಾ? ಯಾಕಂದ್ರೆ ಕಂಪ್ಲೇಂಟ್ ರೈಸ್ ಮಾಡ್ತೀರಾ? ವಾಟ್ಸ್ಆಪ್ ನಂಬರ್ ಹೇಳ್ತೀವಿ, ದಯವಿಟ್ಟು ಅದಕ್ಕೆ ಶೇರ್ ಮಾಡಿ ನಮ್ಮ ಟೀಮಿಗೆ ಕಳ್ಸಿರ್ತೀವಿ. ಅದ್ರ ಬಗ್ಗೆ ಮಾಹಿತಿ ಇದ್ರೆ ನಾವು ತಿಳಿಸ್ಕೊಡ್ತೀವಿ. ಮೇಡಮ್, ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ 31 1 ತಾರೀಕು ಅಂತ ಇತ್ತು. ಸ್ಕ್ರೀನ್ ಶಾಟ್ ತೆಗ್ದಿದ್ದೀನಿ. ಒಂದು 6 months ಬ್ಯಾಕ್ ಮಹೋತ್ಸವ ಅಂತ ಹೇಳಿ ಅದೊಂದು ಆಫರ್ ಬಿಟ್ಟಿದ್ರಿ. ಅದು ಮಾಡಿದೆ ನಾನು. ಅದು 10 ದಿನದಲ್ಲಿ 200 ಟ್ರಿಪ್ಸ್ ಮಾಡ್ಬೇಕು. 210 ಟ್ರಿಪ್ಸ್ ಮಾಡಿದೀನಿ. 25,000 ಕ್ಯಾಶ್ ಬ್ಯಾಕ್ ಬರ್ಬೇಕಿತ್ತು, ಅದು ಬಂದಿಲ್ಲ. ಈ ತರ ಮೋಸ ಮಾಡಿದ್ರೆ ಹೆಂಗೆ ಮೇಡಮ್? ಆದ್ರೆ ಸರ್, ಅದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿ ಮಾಹಿತಿನೇ ಇಲ್ಲ ಸರ್. ಇದ್ರೆ ನಾವೇ ತಿಳಿಸ್ಕೊಡ್ತೀವಿ. ಅದಕ್ಕೆ ನಿಮ್ಗೆ ಸ್ಕ್ರೀನ್ ಶಾಟ್ ಕಳ್ಸ್ಕೊಡಿ, ನಾವು ಟೀಮಿಗೆ ಕಳ್ಸಿರ್ತೀವಿ. ಆತರ ಗೊತ್ತಿಲ್ಲ ಮೇಡಮ್. ಈಗ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಿಮ್ ಕಾಲ್ ಮಾಡಿರ್ತೀವಿ, ನೀವೇ ಒಂದೇ ಸೊಲ್ಯೂಷನ್ ಇರೋದು. ನಾವ್ ಹೇಳ್ತಿರೋದು ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಅಂತ ಹೇಳಿ. ಅಂದ್ರೆ ಸ್ಕ್ರೀನ್ ಶಾಟ್ ಅಲ್ಲಿ ಯಾಕೆ ತರ ಆಫರ್ ಕೊಡ್ತೀರಾ? ನಮ್ಗೆ ಯಾವ್ದೇ ರೀತಿಯಲ್ಲಿ ಮಾಹಿತಿನೇ ಇಲ್ಲ ಸರ್. ನಾವ್ ಅದನ್ನ ಶೇರ್ ಮಾಡಲ್ಲ. ಟೀಮಿಂದ ಅದ್ರ ಅಪ್ಡೇಟ್ ಆದ್ರೆ ಅದ್ರ ಬಂದು ನಮಗೆ ಇಮಿಡಿಯೇಟ್ ಆಗಿ ಶೇರ್ ಆಗುತ್ತೆ. ಅದ್ರ ಬಗ್ಗೆ ಯಾವ್ದೇ ರೀತಿ ಮಾಹಿತಿ ಇಲ್ಲದಿದ್ದಾಗ ಇಲ್ಲ ಅಂತಾರೆ ಸರ್, ಹೇಳಕ್ ಆಗ್ಬಾರ್ದು. ಸ್ಕ್ರೀನ್ ಶಾಟ್ ಶೇರ್ ಮಾಡಿ, ನೀವು ಹತ್ರ ಇದೆ ಅಂತ ಹೇಳಿದ್ರ ಅಲ್ವಾ, ನಾವು ಟೀಮಿಗೆ ಕಳ್ಸ್ಕೊಡ್ತೀವಿ. ಆತರ ಏನಾದ್ರು ನಮ್ ಟೀಮಿಂದ ಅಪ್ಡೇಟ್ ಆದ್ರೆ ನಾವೇ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಹೌದಾ? ರೈಟ್ ಮೇಡಮ್. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಏನು ಹೇಳೋಣ, ಈ ಕಸರಾಣನ ಮಕ್ಕಳಿಗೆ ಈ ಥರ ಯಾಮಾರಿಸ್ತಾರೆ. ನಮಗೆ ಈಗ ರ್ಯಾಪಿಡೋ ನಮ್ಮ ಯಾತ್ರೆ ಬಿಟ್ಟರೆ ಬೇರೆ ಆಪ್ಷನ್ನೂ ಇಲ್ಲ. ಊಬರ್ ಅನ್ನೋ ರೇಟು ಸರಿಯಾಗಿ ಕೊಡಲ್ಲ. ಈ ರ್ಯಾಪಿಡೋ ನನ್ನ ಮಕ್ಕಳು ನೋಡಿದರೆ ಈ ಥರ ಮೋಸ ಮಾಡ್ತಾಯಿದ್ದಾರೆ. ಏನು ಮಾಡೋದು ಫ್ರೆಂಡ್ಸ್, ಅರ್ಥನೇ ಆಗ್ತಾಯಿಲ್ಲ. ತಲೆ ಕೆಟ್ಟೋಗ್ತಾ ಇದೆ. ಮನೆ ಬಾಡಿಗೆ ತುಂಬಬೇಕು, ಬಂಡವಾಳ ಇದೆ, ಏನು ಮಾಡಬೇಕು?